ನಟ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿದ್ರೆ ದರ್ಶನ್ ಅವ್ರ ಪ್ರೀತಿಯಿಂದ ಕರೆಯುವಂಥದ್ದು ನನ್ನ ಸೆಲೆಬ್ರಿಟೀಸ್ಗಳು ಎನ್ನುವಂಥದ್ದು. ಒಂದು ರೀತಿ ಇವತ್ತು ಚಿತ್ರಮಂದಿರಗಳ ಮುಂದೆ ಒಂದು ರೀತಿ ಜಾತ್ರೆ ಹಬ್ಬ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದ ನಾನಾ ಭಾಗಗಳಲ್ಲಿ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಮೆಜೆಸ್ಟಿಕ್ನ ನರ್ತಕಿ ಚಿತ್ರಮಂದಿರ. ಸೊ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಲಕ್ಕಿ ಥಿಯೇಟರ್ ಅಂತಲೇ ಕರಿಬೋದು. ಯಾಕಂತ ಹೇಳಿದ್ರೆ ಅವರದ ಯಾವುದೇ ಸಿನಿಮಾಗಳು ನರ್ತಕಿಯಲ್ಲಿ ರಿಲೀಸ್ ಆದರೆ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಎನ್ನುವಂಥದ್ದು. ಈಗಾಗಲೇ ಅಭಿಮಾನಿಗಳು ನುಗ್ಗಲಾಗಿರುವಂಥದ್ದು. ಯಾಕಂತ ಹೇಳಿದ್ರೆ 6:30 ಫಸ್ಟ್ ಡೇ ಫಸ್ಟ್ ಶೋಗೆ ಸೊ ಎಲ್ಲ ಕಡೆ ಟಿಕೆಟ್ ಶೋಲ್ಡ್ ಔಟ್ ಆಗಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜಮಾಯಿಸಿದ್ದಾರೆ. ಪೊಲೀಸರು ಕೂಡ ಅವರನ್ನು ಒಂದು ರೀತಿ ಎಲ್ಲ ಒಂದು ಕಡೆ ತಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಜಮಾಯಿಸಿರುವಂಥದ್ದು. ನರ್ತಕಿ ಚಿತ್ರಮಂದಿರದಲ್ಲಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಜೊತೆ ಕುಳಿತು ಸಿನಿಮಾವನ್ನು ಕೂಡ ನೋಡ್ತಾರೆ. ಈಗಾಗಲೇ ನೋಡ್ಬೋದು ದರ್ಶನ್ ಅವರ ಬೃಹತ್ ಕಟೌಟ್ಗಳಾಗಿರ್ಬೋದು, ಅವರ ಫ್ಲಾಗ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಎಲ್ಲಿ ನೋಡಿದ್ರು ಜೈ ಡಿ ಬಾಸ್ ಎನ್ನುವಂಥ ಘೋಷಣೆ ಆಗಿರ್ಬೋದು. ಒಂದು ರೀತಿ ಅಭಿಮಾನಿಗಳು ಹಬ್ಬ ಜಾತ್ರೆ ಎನ್ನುವಂಥ ಸಂಭ್ರಮಿಸಲಿಕ್ಕೆ ಸಜ್ಜಾಗಿದ್ದಾರೆ. ನೋಡ್ಬೋದು ಸರ್, ಎಲ್ಲಿಂದ ಬಂದಿದ್ದೀರಾ, ಯಾವ ಊರು? ಸರ್ ನಮ್ಮ ದಾವಣಗೆರೆಯಿಂದ ಬಂದಿರೋದು. ಡಿ ಬಾಸ್ ಅಭಿಮಾನಿಗೋಸ್ಕರ ಬೆಳಗ್ಗೆ 4 ಗಂಟೆ ಎದ್ದು ಬಂದಿದ್ದೀವಿ. ಸೊ ದರ್ಶನ್ ಅವರು ಇವತ್ತು ಇರಬೇಕಿತ್ತು, ಸಿನಿಮಾ ಅಭಿಮಾನಿಗಳ ಜೊತೆ ಕುಳಿತು ನೋಡಬೇಕಿತ್ತು ಎನ್ನುವಂಥದ್ದು ಒಂದಿಷ್ಟು ಅಭಿಮಾನಿಗಳ ಬೇಸರ ವ್ಯಕ್ತಪಡಿಸ್ತಾರೆ. ಹೌದು ಸರ್. ಸೊ ಈಗ ವಿಜಯಲಕ್ಷ್ಮಿ ಅವರು ಕೂಡ ಇದೇ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಫ್ಯಾನ್ಸ್ಗಳ ಜೊತೆ ಕುಳಿತು. ಏನು ಎಲ್ಲರೂ ನೋಡ್ತಾ ಇದ್ದಾರೆ, ಪ್ರೋತ್ಸಾಹಿದ್ದಾರೆ. ಎಲ್ಲ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಕಾದು ನೋಡ್ಬೇಕು. ಇದು ಎಲ್ಲ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಕಾದು ನೋಡೋಣ ಇನ್ನು ಏನಾಗುತ್ತೋ ಅಂತ. ಯಾಕಿಷ್ಟು ದರ್ಶನ್ ಅವರ ಮೇಲೆ ಅಭಿಮಾನ ಎನ್ನುವಂಥ? ಅವರು ಎದಿ ಮೇಲೆ ಇದೆಯಲ್ಲ ಬ್ರೋ, ಸೆಲೆಬ್ರಿಟೀಸ್ ಅಂತ. ಸೊ ಇದು ಅಭಿಮಾನಿಗಳು, ಸುಮಾರು ಜನ ಅಭಿಮಾನಿಗಳು ಇಲ್ಲಿ ಚಿತ್ರಮಂದಿರದ ಬಳಿ ಬಂದಿರೋ ಒಂದಿಷ್ಟು ಫ್ಯಾನ್ಸ್ಗಳನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಗುಲ್ಬರ್ಗ ಸರ್. ನೋಡಿ, ಕಲಬುರಗಿಯಿಂದನೂ ಕೂಡ ಬಂದಿದ್ದಾರೆ ಅಭಿಮಾನಿಗಳು. ನಾನು ಅವಾಗಲೇ ಹೇಳ್ದಂಗೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಹೇಳಿ ಸರ್. ಏನು ಅನಿಸ್ತಾ ಇದೆ ಇವತ್ತು ದರ್ಶನ್ ಅವ್ರು ಇರಬೇಕಿತ್ತು? ಹಾಂ ಸರ್, ಇರಬೇಕಿತ್ತು ಸರ್. ಸೊ ಇನ್ನೊಬ್ಬ ಅಭಿಮಾನಿ ಯಾವ ಊರಿಂದ ಬಂದಿದ್ದೀರಾ? ನಾವು ಇಲ್ಲ ಇವರೇ ಬೆಂಗಳೂರೇ ಸುಧಮ್ ನಗರ ಪಿಕ್ಚರ್ ನೋಡೋಕೆ ಬಂದಿದ್ದೀವಿ. ಸೊ ಸಿನಿಮಾವನ್ನು ಕಣ್ ತುಂಬಿಕೊಂಡ್ರೆ ಏನು ಅನ್ನಿಸ್ತಾ ಇದೆ? ಫುಲ್ ಚೆನ್ನಾಗಿದೆ. ಇಷ್ಟು ದಿನ ಕಾಯ್ದು ಡೆವಿಲ್ ಜೈಲಲ್ಲಿ ಬಾಸ್ ಜೈಲಲ್ಲಿ ಇರ್ಬೋದು. ಈ ಡೆವಿಲ್ ದರ್ಶನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಬೇಗ ಕಟ್ಸ್ಕೋತಾರೆ ಡಿ ಬಾಸ್. ಅದೇ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ದರ್ಶನ್ ಅವ್ರ ಸಿನಿಮಾ ಅಂದ ತಕ್ಷಣ ಎಲ್ಲರ ನಟರು ಹೋಲಿಸಿದ್ರೆ ದರ್ಶನ್ ಅವ್ರ ಸಿನಿಮಾ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಯಾಕಂತ ಹೇಳಿದ್ರೆ ಅಭಿಮಾನಿಗಳ ಹಬ್ಬ ಮಾಡೋಕೆ ರೆಡಿ ಆಗಿದೆ. ಹೌದು ಸರ್, ಹೇಳ್ತೀವಿ ನಾವು, ಅದು ನಿಜಾನೇ. ಆದರೆ ಮೀಡಿಯಾದವ್ರು ಒಂದು ಹೇಳ್ತಾರೆ ಸರ್, ಜೈಲಲ್ಲಿ ಓದ್ಬಿಟ್ರಂತೆ ಬಾಸ್ ಇಬ್ಬರನ್ನ, ಹಾಗೆ ಅದೆಲ್ಲ ಹೇಳೋಕೋಬೇಡಿ ಸುಮ್ಮನೆ. ಮೀಡಿಯಾದವ್ರು ಏನಕ್ಕೆ ಕೇಳಬೇಕು? ಅದೆಲ್ಲ ಅತ್ತಿಗೆ ಮೊನ್ನೆ ಹೋಗಿ ಹೇಳಿದ್ದಾರೆ ಏನೂ ಆಗಿಲ್ಲ ಅಂತ. ಸುಮ್ಮನೆ ಮೀಡಿಯಾದವ್ರು ಏನಕ್ಕೆ ಸರ್ ಹೇಳಬೇಕು? ಇದ್ರ ಜೊತೆಗೆ ದರ್ಶನ್ ಅವರು ಕಾಟೇರ ಬಳಿಕ ಡೆವಿಲ್ ಸಿನಿಮಾ ಬರ್ತಾ ಇರುವಂಥದ್ದು. ಸೊ ಈಗಾಗಲೇ ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ. ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬ ಖುಷಿಯಾಗಿದೆ ಸರ್. ಹಬ್ಬ ಮಾಡ್ತಾ ಇದ್ದೀವಿ ನಾವು. ನಮ್ಮ ಡಿ ಬಾಸ್ ಇದಂದರೆ ಹಬ್ಬನೇ ನಮ್ಗೆ ಯಾವತ್ತೂ ಅಷ್ಟೇ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಸೊ ಬೇಡ, ದೀಪಾವಳಿನೇ ಬೇಡ ಸರ್, ಡೆವಿಲ್ ಹಬ್ಬನೇ. ಇದಿಷ್ಟು ಅಭಿಮಾನಿಗಳು ಒಂದಷ್ಟು ಅವರ ಟ್ಯಾಟೋಗಳನ್ನು ಹಾಕಿಸ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಸೊ ದರ್ಶನ್ ಅವರು ಅಂತ ಹೇಳಿದ್ರೆ ನಮಗೆ ಪ್ರಾಣ ಜೀವ, ಅವ್ರಿಗೋಸ್ಕರ ನಾವೇನು ಬೇಕಾದರೂ ಮಾಡ್ಲಿಕ್ಕೆ ಸಿದ್ಧ ಎನ್ನುವಂಥದ್ದು. ಬಾಸ್ ಹೊರಗಡೆ ಬರಲಿ, ಅವ್ರ ಜೊತೆನೂ ಕೂತು ಡೆವಿಲ್ ಸಿನಿಮಾವನ್ನು ನಾವು ಕಣ್ ತುಂಬಿಕೊಳ್ಳುವೆ ಎನ್ನುವಂಥದ್ದು ಫ್ಯಾನ್ಸ್ನ ಒಂದು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿದ್ರೆ ದರ್ಶನ್ ಅವ್ರ ಪ್ರೀತಿಯಿಂದ ಕರೆಯುವಂಥದ್ದು ನನ್ನ ಸೆಲೆಬ್ರಿಟೀಸ್ಗಳು ಎನ್ನುವಂಥದ್ದು. ಒಂದು ರೀತಿ ಇವತ್ತು ಚಿತ್ರಮಂದಿರಗಳ ಮುಂದೆ ಒಂದು ರೀತಿ ಜಾತ್ರೆ ಹಬ್ಬ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದ ನಾನಾ ಭಾಗಗಳಲ್ಲಿ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಮೆಜೆಸ್ಟಿಕ್ನ ನರ್ತಕಿ ಚಿತ್ರಮಂದಿರ. ಸೊ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಲಕ್ಕಿ ಥಿಯೇಟರ್ ಅಂತಲೇ ಕರಿಬೋದು. ಯಾಕಂತ ಹೇಳಿದ್ರೆ ಅವರದ ಯಾವುದೇ ಸಿನಿಮಾಗಳು ನರ್ತಕಿಯಲ್ಲಿ ರಿಲೀಸ್ ಆದರೆ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಎನ್ನುವಂಥದ್ದು. ಈಗಾಗಲೇ ಅಭಿಮಾನಿಗಳು ನುಗ್ಗಲಾಗಿರುವಂಥದ್ದು. ಯಾಕಂತ ಹೇಳಿದ್ರೆ 6:30 ಫಸ್ಟ್ ಡೇ ಫಸ್ಟ್ ಶೋಗೆ ಸೊ ಎಲ್ಲ ಕಡೆ ಟಿಕೆಟ್ ಶೋಲ್ಡ್ ಔಟ್ ಆಗಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜಮಾಯಿಸಿದ್ದಾರೆ. ಪೊಲೀಸರು ಕೂಡ ಅವರನ್ನು ಒಂದು ರೀತಿ ಎಲ್ಲ ಒಂದು ಕಡೆ ತಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಜಮಾಯಿಸಿರುವಂಥದ್ದು. ನರ್ತಕಿ ಚಿತ್ರಮಂದಿರದಲ್ಲಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಜೊತೆ ಕುಳಿತು ಸಿನಿಮಾವನ್ನು ಕೂಡ ನೋಡ್ತಾರೆ. ಈಗಾಗಲೇ ನೋಡ್ಬೋದು ದರ್ಶನ್ ಅವರ ಬೃಹತ್ ಕಟೌಟ್ಗಳಾಗಿರ್ಬೋದು, ಅವರ ಫ್ಲಾಗ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಎಲ್ಲಿ ನೋಡಿದ್ರು ಜೈ ಡಿ ಬಾಸ್ ಎನ್ನುವಂಥ ಘೋಷಣೆ ಆಗಿರ್ಬೋದು. ಒಂದು ರೀತಿ ಅಭಿಮಾನಿಗಳು ಹಬ್ಬ ಜಾತ್ರೆ ಎನ್ನುವಂಥ ಸಂಭ್ರಮಿಸಲಿಕ್ಕೆ ಸಜ್ಜಾಗಿದ್ದಾರೆ. ನೋಡ್ಬೋದು ಸರ್, ಎಲ್ಲಿಂದ ಬಂದಿದ್ದೀರಾ, ಯಾವ ಊರು? ಸರ್ ನಮ್ಮ ದಾವಣಗೆರೆಯಿಂದ ಬಂದಿರೋದು. ಡಿ ಬಾಸ್ ಅಭಿಮಾನಿಗೋಸ್ಕರ ಬೆಳಗ್ಗೆ 4 ಗಂಟೆ ಎದ್ದು ಬಂದಿದ್ದೀವಿ. ಸೊ ದರ್ಶನ್ ಅವರು ಇವತ್ತು ಇರಬೇಕಿತ್ತು, ಸಿನಿಮಾ ಅಭಿಮಾನಿಗಳ ಜೊತೆ ಕುಳಿತು ನೋಡಬೇಕಿತ್ತು ಎನ್ನುವಂಥದ್ದು ಒಂದಿಷ್ಟು ಅಭಿಮಾನಿಗಳ ಬೇಸರ ವ್ಯಕ್ತಪಡಿಸ್ತಾರೆ. ಹೌದು ಸರ್. ಸೊ ಈಗ ವಿಜಯಲಕ್ಷ್ಮಿ ಅವರು ಕೂಡ ಇದೇ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಫ್ಯಾನ್ಸ್ಗಳ ಜೊತೆ ಕುಳಿತು. ಏನು ಎಲ್ಲರೂ ನೋಡ್ತಾ ಇದ್ದಾರೆ, ಪ್ರೋತ್ಸಾಹಿದ್ದಾರೆ. ಎಲ್ಲ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಕಾದು ನೋಡ್ಬೇಕು. ಇದು ಎಲ್ಲ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಕಾದು ನೋಡೋಣ ಇನ್ನು ಏನಾಗುತ್ತೋ ಅಂತ. ಯಾಕಿಷ್ಟು ದರ್ಶನ್ ಅವರ ಮೇಲೆ ಅಭಿಮಾನ ಎನ್ನುವಂಥ? ಅವರು ಎದಿ ಮೇಲೆ ಇದೆಯಲ್ಲ ಬ್ರೋ, ಸೆಲೆಬ್ರಿಟೀಸ್ ಅಂತ. ಸೊ ಇದು ಅಭಿಮಾನಿಗಳು, ಸುಮಾರು ಜನ ಅಭಿಮಾನಿಗಳು ಇಲ್ಲಿ ಚಿತ್ರಮಂದಿರದ ಬಳಿ ಬಂದಿರೋ ಒಂದಿಷ್ಟು ಫ್ಯಾನ್ಸ್ಗಳನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಗುಲ್ಬರ್ಗ ಸರ್.
ನೋಡಿ ಕಲಬುರಗಿಯಿಂದನೂ ಕೂಡ ಬಂದಿದ್ದಾರೆ ಅಭಿಮಾನಿಗಳು. ನಾನು ಅವಾಗಲೇ ಹೇಳ್ದಂಗೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಹೇಳಿ ಸರ್. ಏನು ಅನಿಸ್ತಾ ಇದೆ ಇವತ್ತು ದರ್ಶನ್ ಅವ್ರು ಇರಬೇಕು? ಹಾಂ ಸರ್, ಇರಬೇಕಿತ್ತು ಸರ್ ಅಷ್ಟೇ. ಸೊ ಇನ್ನೊಬ್ಬ ಅಭಿಮಾನಿ ಯಾವ ಊರಿಂದ ಬಂದಿದ್ದಾರೆ? ನಾವು ಇಲ್ಲ ಇವರೇ ಬೆಂಗಳೂರೇ ಸುಧಮ್ ನಗರ ಪಿಕ್ಚರ್ ನೋಡೋಕೆ ಬಂದಿದ್ದೀವಿ. ಸೊ ಸಿನಿಮಾವನ್ನು ಕಣ್ ತುಂಬಿಕೊಂಡ್ರೆ ಏನು ಅನ್ನಿಸ್ತಾ ಇದೆ? ಫುಲ್ ಚೆನ್ನಾಗಿದೆ. ಇಷ್ಟು ದಿನ ಕಾಯ್ದು ಡೆವಿಲ್ ದೇಲಲ್ಲಿ ಬಾಸ್ ಜೈಲಲ್ಲಿ ಇರ್ಬೋದು. ಈ ಡೆವಿಲ್ ದರ್ಶನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಬೇಗ ಕಟ್ಸ್ಕೋತಾರೆ ಡಿ ಬಾಸ್, ಅದೇ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ದರ್ಶನ್ ಅವ್ರ ಸಿನಿಮಾ ಅಂದ ತಕ್ಷಣ ಎಲ್ಲರ ನಟರು ಹೋಲಿಸಿದ್ರೆ ದರ್ಶನ್ ಅವ್ರ ಸಿನಿಮಾ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಯಾಕಂತ ಹೇಳಿದ್ರೆ ಅಭಿಮಾನಿಗಳ ಹಬ್ಬ ಮಾಡೋಕೆ ರೆಡಿ ಆಗಿದೆ. ಹೌದು ಸರ್, ಹೇಳ್ತೀವಿ ನಾವು, ಅದು ನಿಜಾನೇ. ಆದರೆ ಮೀಡಿಯಾದವ್ರು ಒಂದು ಹೇಳ್ತಾರೆ ಸರ್, ಜೈಲಲ್ಲಿ ಓದ್ಬಿಟ್ರಂತೆ ಬಾಸ್ ಇಬ್ಬರನ್ನ, ಹಂಗೆ ಅದೆಲ್ಲ ಹೇಳೋಕೋಬೇಡಿ ಸುಮ್ಮನೆ. ಮೀಡಿಯಾದವ್ರು ಏನಕ್ಕೆ ಕೇಳಬೇಕು? ಅದೆಲ್ಲ ಅತ್ತಿಗೆ ಮೊನ್ನೆ ಹೋಗಿ ಹೇಳಿದ್ದಾರೆ ಏನೂ ಆಗಿಲ್ಲ ಅಂತ. ಸುಮ್ಮನೆ ಮೀಡಿಯಾದವ್ರು ಏನಕ್ಕೆ ಸರ್ ಹೇಳಬೇಕು? ಇದ್ರ ಜೊತೆಗೆ ದರ್ಶನ್ ಅವರು ಬಹುತೇಕ ಕಾಟೇರ ಬಳಿಕ ಡೆವಿಲ್ ಸಿನಿಮಾ ಬರ್ತಾ ಇರುವಂಥದ್ದು. ಸೊ ಈಗಾಗಲೇ ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ. ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬ ಖುಷಿಯಾಗಿದೆ ಸರ್. ಹಬ್ಬ ಮಾಡ್ತಾ ಇದ್ದೀವಿ ನಾವು. ನಮ್ಮ ಡಿ ಬಾಸ್ ಇದಂದರೆ ಹಬ್ಬನೇ ನಮ್ಗೆ ಯಾವತ್ತೂ ಅಷ್ಟೇ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಬೇಡ, ದೀಪಾವಳಿನೇ ಬೇಡ ಸರ್, ಡೆವಿಲ್ ಹಬ್ಬನೇ. ಇದಿಷ್ಟು ಇನ್ನು ಅಭಿಮಾನಿಗಳು ಒಂದಷ್ಟು ಅವರ ಟ್ಯಾಟೋಗಳನ್ನು ಹಾಕಿಸ್ಕೊಂಡಿದ್ದಾರೆ. ಎಲ್ಲ ಒಂದ್ ಕಡೆ ಅಭಿಮಾನವನ್ನ ಮೆರಿತಾ ಇದ್ದಾರೆ. ಸೊ ದರ್ಶನ್ ಅವರು ಅಂತ ಹೇಳಿದ್ರೆ ನಮಗೆ ಪ್ರಾಣ ಜೀವ, ಅವ್ರಿಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಎನ್ನುವಂಥದ್ದು. ಬಾಸ್ ಹೊರಗಡೆ ಬರಲಿ, ಅವ್ರ ಜೊತೆನೂ ಕೂತು ಡೆವಿಲ್ ಸಿನಿಮಾವನ್ನ ನಾವು ಕಣ್ ತುಂಬಿಕೊಳ್ಳುವ ಎನ್ನುವಂಥದ್ದು ಫ್ಯಾನ್ಸ್ನ ಒಂದು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಅವರ ಇನ್ನು ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿರುವಂಥದ್ದು. ಎಲ್ಲ ಒಂದ್ ಕಡೆ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿದ್ರೆ ದರ್ಶನ್ ಅವರು ಪ್ರೀತಿಯಿಂದ ಕರೆಯುವಂಥದ್ದು ನನ್ನ ಸೆಲೆಬ್ರಿಟೀಸ್ಗಳು ಎನ್ನುವಂಥದ್ದು. ಒಂದು ರೀತಿ ಇವತ್ತು ಚಿತ್ರಮಂದಿರಗಳ ಮುಂದೆ ಒಂದು ರೀತಿ ಜಾತ್ರೆ ಹಬ್ಬ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದ ನಾನಾ ಭಾಗಗಳಲ್ಲಿ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಏನು ಮೆಜೆಸ್ಟಿಕ್ನ ನರ್ತಕಿ ಚಿತ್ರಮಂದಿರ. ಸೊ ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಲಕ್ಕಿ ಥಿಯೇಟರ್ ಅಂತಾನೆ ಕರಿಬೋದು. ಯಾಕಂತ ಹೇಳಿದ್ರೆ ಅವರದ ಯಾವುದೇ ಸಿನಿಮಾಗಳು ನರ್ತಕಿಯಲ್ಲಿ ರಿಲೀಸ್ ಆದರೆ ಸೂಪರ್ ಹಿಟ್, ಬ್ಲಾಕ್ ಬಾಸ್ಟರ್ ಎನ್ನುವಂಥದ್ದು. ಈಗಾಗಲೇ ಅಭಿಮಾನಿಗಳು ನುಗ್ಗಲಾಗಿರುವಂಥದ್ದು. ಯಾಕಂತ ಹೇಳಿದ್ರೆ 6:30 ಫಸ್ಟ್ ಡೇ ಫಸ್ಟ್ ಶೋಗೆ ಸೊ ಎಲ್ಲ ಕಡೆ ಟಿಕೆಟ್ ಶೋಲ್ಡ್ ಔಟ್ ಆಗಿರುವಂಥದ್ದು. ಈಗಾಗಲೇ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜಮಾಯಿಸಿದ್ದಾರೆ. ಪೊಲೀಸರು ಕೂಡ ಅವರನ್ನು ಒಂದು ರೀತಿ ಎಲ್ಲ ಒಂದು ಕಡೆ ತಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಜಮಾಯಿಸಿರುವಂಥದ್ದು. ನರ್ತಕಿ ಚಿತ್ರಮಂದಿರದಲ್ಲಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಜೊತೆ ಕುಳಿತು ಸಿನಿಮಾವನ್ನು ಕೂಡ ನೋಡ್ತಾರೆ. ಈಗಾಗಲೇ ನೋಡ್ಬೋದು ದರ್ಶನ್ ಅವರ ಬೃಹತ್ ಕಟೌಟ್ಗಳಾಗಿರ್ಬೋದು, ಅವರ ಫ್ಲಾಗ್ ಆಗಿರ್ಬೋದು, ಎಲ್ಲ ಒಂದು ಕಡೆ ಎಲ್ಲಿ ನೋಡಿದ್ರು ಜೈ ಡಿ ಬಾಸ್ ಎನ್ನುವಂಥ ಘೋಷಣೆ ಆಗಿರ್ಬೋದು. ಒಂದು ರೀತಿ ಅಭಿಮಾನಿಗಳು ಹಬ್ಬ ಜಾತ್ರೆ ಎನ್ನುವಂಥ ಸಂಭ್ರಮಿಸಲಿಕ್ಕೆ ಸಜ್ಜಾಗಿದ್ದಾರೆ. ನೋಡ್ಬೋದು ಸರ್, ಎಲ್ಲಿಂದ ಬಂದಿದ್ದೀರಾ, ಯಾವ ಊರು? ಸರ್ ನಮ್ಮ ದಾವಣಗೆರೆಯಿಂದ ಬಂದಿರೋದು. ಡಿ ಬಾಸ್ ಅಭಿಮಾನಿಗೋಸ್ಕರ ಬೆಳಗ್ಗೆ 4 ಗಂಟೆ ಎದ್ದು ಬಂದಿದ್ದೀವಿ. ಸೊ ದರ್ಶನ್ ಅವರು ಇವತ್ತು ಇರಬೇಕಿತ್ತು, ಸಿನಿಮಾ ಅಭಿಮಾನಿಗಳ ಜೊತೆ ಕುಳಿತು ನೋಡಬೇಕಿತ್ತು ಎನ್ನುವಂಥದ್ದು ಒಂದಿಷ್ಟು ಅಭಿಮಾನಿಗಳ ಬೇಸರ ವ್ಯಕ್ತಪಡಿಸ್ತಾರೆ. ಹೌದು ಸರ್. ಸೊ ಈಗ ವಿಜಯಲಕ್ಷ್ಮಿ ಅವರು ಕೂಡ ಇದೇ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ ಫ್ಯಾನ್ಸ್ಗಳ ಜೊತೆ ಕುಳಿತು. ಏನು ಎಲ್ಲರೂ ನೋಡ್ತಾ ಇದ್ದಾರೆ, ಪ್ರೋತ್ಸಾಹಿದ್ದಾರೆ. ಎಲ್ಲ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ಕಾದು ನೋಡ್ಬೇಕು. ಇದು ಎಲ್ಲ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಕಾದು ನೋಡೋಣ ಇನ್ನು ಏನಾಗುತ್ತೋ ಅಂತ. ಯಾಕಿಷ್ಟು ದರ್ಶನ್ ಅವರ ಮೇಲೆ ಅಭಿಮಾನ ಎನ್ನುವಂಥ? ಅವರು ಎದಿ ಮೇಲೆ ಇದೆಯಲ್ಲ ಬ್ರೋ, ಸೆಲೆಬ್ರಿಟೀಸ್ ಅಂತ. ಸೊ ಇದು ಅಭಿಮಾನಿಗಳು, ಸುಮಾರು ಜನ ಅಭಿಮಾನಿಗಳು ಇಲ್ಲಿ ಚಿತ್ರಮಂದಿರದಲ್ಲಿ ಬಂದಿರೋ ಒಂದಿಷ್ಟು ಫ್ಯಾನ್ಸ್ಗಳನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಗುಲ್ಬರ್ಗ ಸರ್. ನೋಡಿ ಕಲಬುರಗಿಯಿಂದನೂ ಕೂಡ ಬಂದಿದ್ದಾರೆ ಅಭಿಮಾನಿಗಳು. ನಾನು ಅವಾಗಲೇ ಹೇಳ್ದಂಗೆ ರಾಜ್ಯದ ನಾನಾ ಭಾಗಗಳಿಂದ ಅಭಿಮಾನಿಗಳು ಬಂದಿದ್ದಾರೆ. ಹೇಳಿ ಸರ್. ಏನು ಅನಿಸ್ತಾ ಇದೆ ಇವತ್ತು ದರ್ಶನ್ ಅವ್ರು ಇರಬೇಕು? ಹಾಂ ಸರ್, ಇರಬೇಕಿತ್ತು ಸರ್ ಅಷ್ಟೇ. ಸೊ ಇನ್ನೊಬ್ಬ ಅಭಿಮಾನಿ ಯಾವ ಊರಿಂದ ಬಂದಿದ್ದೀರಾ? ನಾವು ಇಲ್ಲ ಇವರೇ ಬೆಂಗಳೂರೇ ಸುಧಮ್ ನಗರ ಪಿಕ್ಚರ್ ನೋಡೋಕೆ ಬಂದಿದ್ದೀವಿ. ಸೊ ಸಿನಿಮಾವನ್ನು ಕಣ್ ತುಂಬಿಕೊಂಡ್ರೆ ಏನು ಅನ್ನಿಸ್ತಾ ಇದೆ? ಫುಲ್ ಚೆನ್ನಾಗಿದೆ. ಇಷ್ಟು ದಿನ ಕಾಯ್ದು ಡೆವಿಲ್ ದೇಲಲ್ಲಿ ಬಾಸ್ ಜೈಲಲ್ಲಿ ಇರ್ಬೋದು. ಈ ಡೆವಿಲ್ ದರ್ಶನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಬೇಗ ಕಟ್ಸ್ಕೋತಾರೆ ಡಿ ಬಾಸ್, ಅದೇ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ದರ್ಶನ್ ಅವ್ರ ಸಿನಿಮಾ ಅಂದ ತಕ್ಷಣ ಎಲ್ಲರ ನಟರು ಹೋಲಿಸಿದ್ರೆ ದರ್ಶನ್ ಅವ್ರ ಸಿನಿಮಾ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್. ಯಾಕಂತ ಹೇಳಿದ್ರೆ ಅಭಿಮಾನಿಗಳ ಹಬ್ಬ ಮಾಡೋಕೆ ರೆಡಿ ಆಗಿದೆ. ಹೌದು ಸರ್, ಹೇಳ್ತೀವಿ ನಾವು, ಅದು ನಿಜಾನೇ. ಆದರೆ ಮೀಡಿಯಾದವ್ರು ಒಂದು ಹೇಳ್ತಾರೆ ಸರ್, ಜೈಲಲ್ಲಿ ಓದ್ಬಿಟ್ರಂತೆ ಬಾಸ್ ಇಬ್ಬರನ್ನ, ಹಂಗೆ ಅದೆಲ್ಲ ಹೇಳೋಕೋಬೇಡಿ ಸುಮ್ಮನೆ. ಮೀಡಿಯಾದವ್ರು ಏನಕ್ಕೆ ಕೇಳಬೇಕು? ಅದೆಲ್ಲ ಅತ್ತಿಗೆ ಮೊನ್ನೆ ಹೋಗಿ ಹೇಳಿದ್ದಾರೆ ಏನೂ ಆಗಿಲ್ಲ ಅಂತ. ಸುಮ್ಮನೆ ಮೀಡಿಯಾದವ್ರು ಏನಕ್ಕೆ ಸರ್ ಹೇಳಬೇಕು? ಇದ್ರ ಜೊತೆಗೆ ದರ್ಶನ್ ಅವರು ಬಹುತೇಕ ಕಾಟೇರ ಬಳಿಕ ಡೆವಿಲ್ ಸಿನಿಮಾ ಬರ್ತಾ ಇರುವಂಥದ್ದು. ಸೊ ಈಗಾಗಲೇ ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ. ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬ ಖುಷಿಯಾಗಿದೆ ಸರ್. ಹಬ್ಬ ಮಾಡ್ತಾ ಇದ್ದೀವಿ ನಾವು. ನಮ್ಮ ಡಿ ಬಾಸ್ ಇದಂದರೆ ಹಬ್ಬನೇ ನಮ್ಗೆ ಯಾವತ್ತೂ ಅಷ್ಟೇ, ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಬೇಡ, ದೀಪಾವಳಿನೇ ಬೇಡ ಸರ್, ಡೆವಿಲ್ ಹಬ್ಬನೇ. ಇದಿಷ್ಟು ಇನ್ನು ಅಭಿಮಾನಿಗಳು ಒಂದಷ್ಟು ಅವರ ಟ್ಯಾಟೋಗಳನ್ನು ಹಾಕಿಸ್ಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಅಭಿಮಾನವನ್ನ ಮೆರಿತಾ ಇದ್ದಾರೆ. ಸೊ ದರ್ಶನ್ ಅವರು ಅಂತ ಹೇಳಿದ್ರೆ ನಮಗೆ ಪ್ರಾಣ ಜೀವ, ಅವ್ರಿಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧ ಎನ್ನುವಂಥದ್ದು. ಬಾಸ್ ಹೊರಗಡೆ ಬರಲಿ, ಅವ್ರ ಜೊತೆನೂ ಕೂತು ಡೆವಿಲ್ ಸಿನಿಮಾವನ್ನ ನಾವು ಕಣ್ ತುಂಬಿಕೊಳ್ಳುವ ಎನ್ನುವಂಥದ್ದು ಫ್ಯಾನ್ಸ್ನ ಒಂದು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.